ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಈಗ ಪ್ರಥಮ ವರ್ಷದ DPED ಮುಖ್ಯ ಪರೀಕ್ಷೆಯ ವೇಳಾಪಟ್ಟಿ ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಇದು BPED ಅಲ್ಲ, DPED ಸ್ನೇಹಿತರೆ. ಅಂದರೆ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರ ತರಬೇತಿನ ಪಡಿತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈಗ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷ ತರಬೇತಿ ಪಡಿತಾ ಇರ್ತಕ್ಕಂಥವ್ರು ಕೂಡ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ದಾರೆ. ಸೊ ಈ ವಿಚಾರ ನಿಮಗೆ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್, ಯಾವ್ಯಾವ ದಿನಾಂಕದಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಸೊ ಪ್ರಾಕ್ಟಿಕಲ್ ಯಾವಾಗಿರುತ್ತೆ ಅದ್ರ ಬಗ್ಗೆ. ಸೊ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ಈಗ ಮೊದಲನೇದಾಗಿ ದಿನಾಂಕ ನೋಡಿ, 27/5ರಿಂದ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಸೋಮವಾರದಿಂದ ನೋಡಿ ದೈಹಿಕ ಶಿಕ್ಷಣದ ತಳಹದಿಗಳು. ಇದು ಮೊದಲನೇ ವಿಚಾರ ಆಗಿರುತ್ತೆ, ವಿಷಯ. ಹಾಗೆ ನೋಡಿ, ಅದರ ಸಬ್ಜೆಕ್ಟ್ ಕೋಡ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇದನ್ನು ನೀವು ಇಟ್ಕೋಬಹುದು ಸ್ನೇಹಿತರೆ. ಸೊ ಗರಿಷ್ಠ ಅಂಕಗಳು 80ಕ್ಕೆ ಇರುತ್ತೆ. ಬೆಳಗ್ಗೆ 10ರಿಂದ ನೋಡಿ 1ರವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ. ಹಾಗೆ 28ನೇ ತಾರೀಕು, ಅದೇ ಮೇ ತಿಂಗಳ 28ಕ್ಕೆ ನೋಡಿ ಶರೀರ ರಚನಾ ಮತ್ತು ಗುಣಧರ್ಮಶಾಸ್ತ್ರ. ಸೊ ಈ ವಿಚಾರಕ್ಕೆ ನಿಮಗೆ ಪರೀಕ್ಷೆ ಇರುತ್ತೆ. ಸೊ ಅದಕ್ಕೂ ಕೂಡ 80 ಅಂಕಗಳು, 10ರಿಂದ 1ರವರೆಗೆ ಕಾಲಾವಕಾಶ ಇರುತ್ತೆ. ಹಾಗೆ ನಿಮಗೆ 29ನೇ ತಾರೀಕು ನೋಡಿ ದೈಹಿಕ ಶಿಕ್ಷಣದ ಪಠ್ಯಕ್ರಮ, ಸಂವಹನೆ ಮತ್ತು ಶಿಕ್ಷಣ ಶಾಸ್ತ್ರ. ಸೊ ಇದ್ರ ಬಗ್ಗೆ ನಿಮಗೆ ಪರೀಕ್ಷೆ ಇರುತ್ತೆ. ಹಾಗೆ 30ನೇ ತಾರೀಕು ಅನ್ವಯಿಕ ದೈಹಿಕ ಶಿಕ್ಷಣ ಮತ್ತು ಯೋಗ, ಇದ್ರ ಬಗ್ಗೆ ಇರುತ್ತೆ. 31ನೇ ತಾರೀಕು ನೋಡಿ ಭಾಷಾ ಸಂಪದೀಕರಣ, ಅದು ಕನ್ನಡದ ಬಗ್ಗೆ ಇರುತ್ತೆ. ಹಾಗೆ ಭಾಷಾ ಸಂಪದೀಕರಣ ನಿಮಗೆ ಇಂಗ್ಲೀಷು. ಸೊ ಇದು ಕೂಡ 2 ಇರುತ್ತೆ. 2ರಿಂದ ನಿಮಗೆ 80 ಅಂಕಗಳಿಗೆ ಸೇಮ್ ಟೈಮಿಂಗ್ಸು 10 ಗಂಟೆಯಿಂದ ನಿಮಗೆ 1 ಗಂಟೆ ತನಕ ಇರುತ್ತೆ. ಹಾಗೆ ಪ್ರಾಯೋಗಿಕ ಪರೀಕ್ಷೆಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಪ್ರಾಯೋಗಿಕ ಪರೀಕ್ಷೆಗಳನ್ನು ದಿನಾಂಕ 1/6/2024ರಿಂದ 7/6/2024ರವರೆಗೆ ನಡೆಸಲು ತಿಳಿಸಿದೆ. ಪರೀಕ್ಷೆ ನಡೆಯುವ ಸಮಯ ಮತ್ತು ಸ್ಥಳವನ್ನು ಸಂಬಂಧಿಸಿದ ಕಾಲೇಜಿನ ಪ್ರಾಂಶುಪಾಲರು 1 ವಾರ ಮುಂಚಿತವಾಗಿ ಪ್ರಕಟಿಸುವುದು. ಪ್ರಾಯೋಗಿಕ ಪರೀಕ್ಷೆಗೆ ಸಂಬಂಧಿಸಿದ ವಿಷಯ ಸಂಕೇತಗಳನ್ನು ಕೆಳಗೆ ನೀಡಲಾಗಿದೆ. ಸೊ 2 ಪ್ರಾಕ್ಟಿಕಲ್ ಇರ್ತಕ್ಕಂಥದ್ದು. ಸೊ ಅದರ ಪೇಪರ್ ಕೋಡನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಕೋಡು. ಸೊ ಪ್ರಾಯೋಗಿಕ 1, ಪ್ರಾಕ್ಟಿಕಲ್ 1, ಪ್ರಾಕ್ಟಿಕಲ್ 2 2 ಥರ ಇರುತ್ತೆ. ಸೊ ಇದು ಪ್ರಥಮ ವರ್ಷದ DPED ಅಭ್ಯರ್ಥಿಗಳಿಗೆ. ಹಾಗೆ ದ್ವಿತೀಯ ವರ್ಷದ DPEDಗೂ ಕೂಡ ಟೈಮ್ ಟೇಬಲ್ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಸೊ ಅದೇ ದಿನಾಂಕದಿಂದನೇ ಶುರುವಾಗುತ್ತೆ ಸ್ನೇಹಿತರೆ. 27ನೇ ತಾರೀಕಿಂದನೇ ಶುರುವಾಗುತ್ತೆ ಈ ಮುಖ್ಯ ಪರೀಕ್ಷೆ. ದೈಹಿಕ ಶಿಕ್ಷಕರ ನಿರ್ವಹಣೆ ನೋಡಿ, ದೈಹಿಕ ಶಿಕ್ಷಣದ ನಿರ್ವಹಣೆ ಮೊದಲನೆಯದಾಗಿರುತ್ತೆ. ಅದು ಸೋಮವಾರ. ಮತ್ತು 28ನೇ ತಾರೀಕು ನಿಮಗೆ ಆರೋಗ್ಯ ಮತ್ತು ಪರಿಸರ ಶಿಕ್ಷಣ ಇರುತ್ತೆ. ಇದು ಮಧ್ಯಾಹ್ನ ನಡೀತಕ್ಕಂಥದ್ದು. ಯಾಕಂದರೆ ಪ್ರಥಮ ವರ್ಷದವರೆಗೆ ಬೆಳಿಗ್ಗೆ ನಡೆಯುತ್ತೆ ನೋಡಿ, ದ್ವಿತೀಯ ವರ್ಷದವರೆಗೆ ಮಧ್ಯಾಹ್ನ ನಡೆಯೋದು. 2ರಿಂದ 5 ಗಂಟೆವರೆಗೆ ನಮಗೆ ಪರೀಕ್ಷೆ ನಡೆಯುತ್ತೆ ನೋಡಿ. 29ನೇ ತಾರೀಕು ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ. 30ನೇ ತಾರೀಕು ಕ್ರೀಡಾಧಿಕಾರತ್ವ ಮತ್ತು ಕ್ರೀಡಾ ಶಿಕ್ಷಣದ ತತ್ವಗಳು. ಸೊ ಇದ್ರ ಬಗ್ಗೆ ಇರುತ್ತೆ. ವಿಷಯಾಧಾರಿತ ಬೋಧನಾ ಪದ್ಧತಿ, ಅದು ಕನ್ನಡದ ಬಗ್ಗೆ, ಮತ್ತು ವಿಷಯಾಧಾರಿತ ಬೋಧನಾ ಪದ್ಧತಿ ಇಂಗ್ಲೀಷು, 2 ಸೇರಿ 80 ಮಾರ್ಕ್ಸ್ಗೆ ಸೇಮ್ 31ನೇ ತಾರೀಕು ನಿಮಗೆ ಇರುತ್ತೆ. ಇದರ ಪ್ರಾಯೋಗಿಕ ಎಕ್ಸಾಮ್ಗಳು ಕೂಡ ನಿಮಗೆ ಜೂನ್ 1ನೇ ತಾರೀಕಿಂದ 7ನೇ ತಾರೀಕುವರೆಗೆ ಇರುತ್ತೆ ಸ್ನೇಹಿತರೆ. ಇದನ್ನು ಕೂಡ ಟೈಮ್ ಟೇಬಲ್ನ ಪ್ರಿನ್ಸಿಪಾಲರು ಮುಂಚಿತವಾಗಿ ತಿಳಿಸ್ಕೊಡ್ತಾರೆ. ಸೊ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಿ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ, ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.